ಸಚಿವರಿಗೆ ಹನಿ ಟ್ರ್ಯಾಪ್. ಯಾವ ಸಚಿವರಿಗೆ ಹನಿ ಟ್ರ್ಯಾಪ್ ಅನ್ನ ಮಾಡಲಾಗಿದೆ? ಯಾರು ಈ ಹನಿ ಟ್ರ್ಯಾಪ್ ಅನ್ನ ಮಾಡಿರುವಂತವರು? ಯಾಕೆ ಅವರವರ ನಡುವೆನೇ ಈ ಚರ್ಚೆ ನಡೀತಾ ಇದೆ? ಯಾಕೆ ಇನ್ನೂ ತನಿಖೆಗೆ ಒಪ್ಪಿಸ್ತಾ ಇಲ್ಲ? ಯಾರನ್ನೋ ಕಂಡ್ರೆ ಯಾರಿಗೋ ಭಯ ಇದೆ, ಇನ್ಯಾರ್ದೋ ಮೇಲೆ ಅನುಮಾನ ಇದೆ. ಆ ಅನುಮಾನಗಳಿರೋದ್ರಿಂದನೇ ಕೊಡಬೇಕಾ ಬೇಡವಾ, ಎಲ್ಲಿ ನಮಗೆ ಬುಡುಕ್ ಬರುತ್ತೆ ಅನ್ನುವಂಥ ಆತಂಕ ಕೆಲವರಲ್ಲಿ ಕಾಣಿಸ್ತಾ ಇದೆ. ನಾನೇನಾದರೂ ಮಾತಾಡಕ್ಕೆ ಹೋಗ್ಬಿಟ್ರೆ ಇನ್ಯಾವುದೋ ನನಗೆ ಬುಡುಕ್ ಬರುತ್ತೇನೋ ಅನ್ನುವಂಥ ರೀತಿಯಲ್ಲೇ ಸಚಿವರುಗಳು ಮಾತನಾಡೋಕೆ ಶುರು ಮಾಡಿಬಿಟ್ಟಿದ್ದಾರೆ. ಕೆಲವರು ಧೈರ್ಯವಾಗಿ ಮಾತನಾಡ್ತಾ ಇದ್ದಾರೆ, ಕೆಲವರು ನಮ್ಗೆ ಯಾಕೆ ಬೇಕು ಈ ಉಸಾಬರಿ, ನಮಗೋದಕ್ಕೂ ಸಂಬಂಧನೇ ಇಲ್ಲ ಅನ್ನೋ ರೀತಿಯಲ್ಲಿ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಯಾಕೆ ಅಂತಂದ್ರೆ ಅವರದ್ದು ಎಲ್ಲಾದರೂ ಆಚೆ ಬಂದ್ಬಿಡುತ್ತೇನೋ ಅಂತ ಹೇಳಿ. ಎಲ್ಲರೂ ಅವರೇನಾ ಅಥವಾ ಕೆಲವರು ಹಾಗೇನಾ? ಕೆಲವರ ಮಾತುಗಳನ್ನ ಕೇಳಿದ್ರೆ ಹಾಗೆ ಅನ್ನಿಸ್ತಾ ಇದೆ. ಯಾಕೆ? ಅದರ ಡೀಟೇಲ್ ಅನ್ನ ನೋಡ್ತಾ ಹೋಗೋಣ. ಸಚಿವ ರಾಜಣ್ಣ ಮೇಲೆ ಹನಿ ಟ್ರ್ಯಾಪ್ ಹಿಂದೆ ಡಿಕೆ ಕೈ. ಮುನಿರತ್ನ ಈಗ ಆರೋಪವನ್ನ ಮಾಡಿದ್ದಾರೆ. ಸಹಕಾರಿ ಸಚಿವ ರಾಜಣ್ಣ ಮೇಲೆ ಹನಿ ಟ್ರ್ಯಾಪ್ ಯತ್ನ. ವಿಧಾನಸಭೆಯಲ್ಲಿ ಶಾಸಕ ಯತ್ನಾಳ್ ಬಾಂಬ್ ಸಿಡಿಸಿರೋದು. ವಿಧಾನಸಭೆಯಲ್ಲಿ ಶಾಸಕ ಯತ್ನಾಳ್ ಅವರು ಮಾತನಾಡಿರೋದು. ಹನಿ ಟ್ರ್ಯಾಪ್ ಯತ್ನವನ್ನ ಸಚಿವ ರಾಜಣ್ಣ ಒಪ್ಪಿಕೊಂಡಿದ್ದಾರೆ. ಗೃಹ ಸಚಿವರಿಗೆ ಲಿಖಿತ ದೂರನ್ನ ಕೊಡ್ತೀನಿ ಅಂತಾನು ಕೂಡ ಹೇಳಿದ್ದಾರೆ ರಾಜಣ್ಣ ಅವರು. ಪ್ರೊಡ್ಯೂಸರ್, ಡೈರೆಕ್ಟರ್ ಹೆಸರು ಹೊರಗೆ ಬರಲಿ ಅನ್ನುವಂಥದ್ದನ್ನ ಈಗ ಒತ್ತಾಯ ಮಾಡ್ತಾ ಇದ್ದಾರೆ. ರಾಷ್ಟ್ರೀಯ ಮುಖಂಡರು ಹನಿ ಟ್ರ್ಯಾಪ್ಗೆ ಒಳಗಾಗಿದ್ದಾರೆ. 48 ಜನರ ಪೆನ್ ಡ್ರೈವ್ ಇದೆ, ಇದೊಂದು ಪಿಡುಗು ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ಪಿಡುಗು ಹೆಂಗ್ರಿ ಆಗುತ್ತೆ? ನೀವು ತಗಲಾಕೊಂಡ್ರೆ ತಾನೆ. ಗೃಹ ಸಚಿವರು ವಿಶೇಷ ತನಿಖೆ ನಡೆಸಲಿ ಅಂತ ರಾಜಣ್ಣ ಅವರು ಹೇಳಿರೋದು. ಸಹಕಾರಿ ಸಚಿವ ರಾಜಣ್ಣ ಮೇಲೆ ಹನಿ ಟ್ರ್ಯಾಪ್ ಯತ್ನವನ್ನ ಮಾಡಲಾಗಿದೆ. ವಿಧಾನಸಭೆಯಲ್ಲಿ ಶಾಸಕ ಯತ್ನಾಳಿ ಬಾಂಬ್ ಅನ್ನ ಸಿಡಿಸಿದ್ದಾರೆ. ನೇರವಾಗಿ ಹೆಸರನ್ನ ಕೂಡ ಪ್ರಸ್ತಾಪವನ್ನ ಮಾಡಿದ್ದಾರೆ. ಅದಕ್ಕೆ ರಾಜಣ್ಣ ಅವರು ಕೂಡ ಒಪ್ಕೊಂಡಿದ್ದಾರೆ. ಇಲ್ಲಿಯವರೆಗೂ ಕೂಡ ಆ ಸಚಿವರಂತೆ, ಈ ಸಚಿವರಂತೆ, ಇನ್ಯಾವುದೋ ಸಚಿವರೇ ಈ ಕೆಲಸವನ್ನ ಮಾಡಿಸಿದ್ದಾರೆ ಅನ್ನುವಂಥದ್ದಿತ್ತು. ಈಗ ಯಾರ ಮೇಲೆ ಈ ಪ್ರಭಾವವನ್ನು ಬೀರಕ್ಕೆ ಪ್ರಯತ್ನ ಪಟ್ಟರೋ ಅವರ ಹೆಸರು ಆಚೆ ಬಂತು. ಬಟ್ ಯಾರು ಈ ರೀತಿಯಾಗಿ ಮಾಡಿದ್ದಾರೋ ಅವರ ಹೆಸರು ಎಲ್ಲೂ ಆಚೆ ಬರ್ತಾ ಇಲ್ಲ. 48 ಜನರ ಪೆನ್ ಡ್ರೈವ್ ಇದೆ ಅಂತೆ, ಇದೊಂದು ಪಿಡುಗು ಅಂತ ಹೇಳ್ತಾ ಇದ್ದಾರೆ. ಅದೆಂಗ್ರಿ ಪಿಡುಗಾಗತ್ತೆ? ಅದೆಂಗ್ ಪಿಡುಗಾಗತ್ತೆ? ನೀವು ಸರಿಯಾಗಿದ್ದಿದ್ರೆ ಅದೆಂಗ್ ಪಿಡುಗಾಗತ್ತೆ? ನೋಡಿ ಇವತ್ತೇನಾಯ್ತು ಅನ್ನುವಂಥದ್ದನ್ನ ತೋರಿಸ್ತೀವಿ, ನೋಡಿ. ಅಲ್ಲಿ ನಮ್ಮ ಸಹಕಾರಿ ಸಚಿವರ ಮೇಲೆ ಸಬ್ಜೆಕ್ಟ್ ಈಗ ಈ ಹನಿ ಸಮೃದ್ಧಿ ಮಂಜುನಾಥ್ ಮಾತಾಡಿ ಮಾತಾಡಿ ಯಾವ ಸಬ್ಜೆಕ್ಟ್ ಎಲ್ಲಿ ಮಾತಾಡಿ ನಾನು ಆಗ್ರಹ ಮಾಡ್ತೀನಿ. ಆಯ್ತು, ಈಗ ಮುಖ್ಯಮಂತ್ರಿಗಳಿಗೆ, ಗೃಹ ಮಂತ್ರಿಗಳಿಗೆ ಈ ಮಂಜುನಾಥ್ ಟೈಮ್ ಇಲ್ಲ, ನೀವು ಮಾತಾಡಿ. ಸಂಸ್ಕೃತಿ ಜನಪ್ರತಿನಿಧಿಗಳನ್ನ ಬ್ಲಾಕ್ ಮೇಲ್ ಮಾಡುವಂತದ್ದು, ಜನಪ್ರತಿನಿಧಿಗಳನ್ನ ಏನ್ ಸಬ್ಜೆಕ್ಟ್ ಒಂದ್ ರೀತಿ ಅವರ ಈಗ ಬಜೆಟ್ ಅಲ್ಲಿ ಆಗ್ತದೆ. ನಮ್ಮ ರಾಜ್ಯದ ನಾನು ವಿನಂತಿ ಮಾಡ್ಕೊತೀನಿ, 224 ಹೇಳ್ತಾರೆ ನೋಡುವ. ಅಧ್ಯಕ್ಷರೇ, ಬ್ಲಾಕ್ ಮೇಲ್ ಇದೆ ಪಾರ್ಲಿಮೆಂಟರಿ ವರ್ಡ್. ಆಯ್ತು, ನೀವೇ ಮಾತು ಏನ್ ಮಾಡ್ಬೇಕಿಲ್ಲ ನಿಮಗಲ್ಲ ಅಧ್ಯಕ್ಷರೇ. ಮತ್ತೆ ನಾಳೆ ತಗೊಳ್ಳೋ ಚರ್ಚೆ. ಒಂದೇ ನಿಮಿಷ ಅಲ್ಲ, ಒಂದೇ ನಿಮಿಷ. ಬಹಳ ಗುರುತ ಆಸೇಫ್ ಸನ್ಮಾನ್ಯ ಸಭಾಧ್ಯಕ್ಷರೇ, ಯತ್ನಾಳ್ ಅವರು ಸಹಕಾರ ಸಚಿವರು ರಾಜಣ್ಣ ಅವರು ಅಂತೇಳಿ ಪ್ರಸ್ತಾಪ ಮಾಡಿದ್ರಿಂದ ನಾನು ಒಂದು ತಪ್ಪು ಮಾಹಿತಿ ಹೊರಗಡೆ ಹೋಗಬಾರ್ದು ಅಂತಕ್ಕಂಥ ದೃಷ್ಟಿಯಿಂದ 2 ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಈ ಕರ್ನಾಟಕ ರಾಜ್ಯ ಅಂತ ಹೇಳಿದ್ರೆ ಇದು ಒಂದು CD ಪೆನ್ ಡ್ರೈವ್ಗಳಿಗೆ ಒಂದು ಕಾರ್ಖಾನೆ ತರ ಅಂತಕ್ಕಂಥದ್ದು ಕೂಡ ಬಹಳ ಜನ ಹೇಳ್ತಾರೆ. ನಾನು ಹೇಳ್ತಾ ಇಲ್ಲ. ಇದರಲ್ಲಿ 2 ಫ್ಯಾಕ್ಟ್ರಿ, ನಿಮ್ದೊಂದಿದೆ, ಇಲ್ಲೊಂದಿದೆಯಾ? ನಿಮ್ದು ಯಾವ್ದು ಅಂತ ಹೇಳಿದ್ರೆ ಇಲ್ಲಿ ಯಾವ್ದು ಅಂತ ಹೇಳ್ಬೋದು. ಅದೇನೇ ಇಲ್ಲ ಅಧ್ಯಕ್ಷರೇ, ಬಹಳ ಗುರುತರವಾದಂತಹ ಒಂದು ಆರೋಪ ಅಂತೇಳಿ ನಾನು ಕೂಡ ಅನ್ಕೊಳ್ತೇನೆ. ತುಮಕೂರಿನ 2 ಪ್ರಭಾವಿ ಸಚಿವರು ಹನಿ ಟ್ರ್ಯಾಪ್ ಅಲ್ಲಿ ಸಿಕ್ಕಾಕೊಂಡಿದ್ದಾರೆ, ಅದು ಹಾಗಾಯ್ತು ಹೀಗಾಯ್ತು ಅಂತ ಏನೇನೋ ಕಥೆಗಳು ಬರ್ತಾ ಇದ್ದಾವೆ. ತುಮಕೂರಿನಲ್ಲಿರೋರು ನಾನೊಬ್ಬ ಇದ್ದೀನಿ, ಡಾಕ್ಟರ್ ಪರಮೇಶ್ವರ್ ಅವರು ಕೂಡ ಇದ್ದಾರೆ, ನಮ್ಮಿಬ್ಬರೇ ಅಂತ ಅವರ ಉದ್ದೇಶ ಅಂತೇಳಿ ಅನ್ಕೊಳ್ತೀನಿ. ಈ CD ಮಾಡ್ತಕ್ಕಂಥದ್ದು, ಪೆನ್ ಡ್ರೈವ್ ಮಾಡ್ತಕ್ಕಂಥದ್ದು, ಇದ್ರ ಬಗ್ಗೆ ಸುಮಾರು ನಿಮ್ಗೆ ಹೇಳ್ತೀನಿ. ನನಗಿರೋ ಮಾಹಿತಿ ಅಂತ 48 ಜನಗಳಿದ್ದಾರೆ, ಒಬ್ರು ಇಬ್ರು ಇಲ್ಲ. ಅಂದ್ರೆ ಒಬ್ರು ಇಬ್ರು ಅಂತ ಹೇಳಿದ್ರೆ ಬರೀ ಇವರೇ ಅಂತಲ್ಲ, ಅವರು ಇದ್ದಾರೆ. ಆದರೆ ಇವೆಲ್ಲ ಬಹಳಷ್ಟು ಜನ ನ್ಯಾಯಾಲಯಗಳಲ್ಲಿ ಇದನ್ನ ಬಹಿರಂಗ ಮಾಡಬಾರ್ದು ಅಂತಕ್ಕಂಥದ್ದಕ್ಕೆ ಸ್ಟೇ ತಗೊಂಡಿರ್ತಕ್ಕಂಥದ್ದು. ಅಲ್ಲೂ ಕೂತವ್ರೆ, ಇಲ್ಲೂ ಕೂತವ್ರೆ, ಆ ಪ್ರಶ್ನೆ ಬೇರೆ. ಇದರಲ್ಲಿ ಬರೀ ನಮ್ಮ ರಾಜ್ಯಕ್ಕೆ ಸೀಮಿತ ಆಗಿಲ್ಲ ಅಧ್ಯಕ್ಷರೇ, ಇದು ರಾಷ್ಟ್ರ ಮಟ್ಟದ ಎಲ್ಲಾ ಪಕ್ಷದಲ್ಲಿರ್ತಕ್ಕಂಥ ಮುಖಂಡಗಳು ಹನಿ ಟ್ರ್ಯಾಪ್ನ ಪೆನ್ ಡ್ರೈವ್ಗಳು ಕೂಡ ಇದ್ದಾವೆ.
ಆ ಒಂದು ದೃಷ್ಟಿನಲ್ಲಿ ಏನು ನನ್ನ ಮೇಲೆ ಆರೋಪ ಏನಿದೆ ಅದಕ್ಕೋಸ್ಕರ ಈ ಆರೋಪಕ್ಕೆ ಇಲ್ಲಿ ಉತ್ತರ ಹೇಳಿದ್ರೆ ಅದಕ್ಕೆ ಸರಿ ಹೋಗೋದಿಲ್ಲ. ನಾನು ನಮ್ಮ ಗೃಹ ಮಂತ್ರಿಗಳಿಗೆ ಒತ್ತಾಯ ಮಾಡ್ತೇನೆ. ನಾನು ಒಂದು ಲಿಖಿತ ಕಂಪ್ಲೇಂಟ್ ಅನ್ನು ಕೊಡ್ತೀನಿ. ಆ ಕಂಪ್ಲೇಂಟ್ ಆಧರಿಸಿ ಅವರು ತನಿಖೆ ಮಾಡಿಸ್ಬೇಕು. ಇದರಲ್ಲಿ ಯಾರೆಲ್ಲ ಪ್ರೊಡ್ಯೂಸರ್ಸ್ ಇದ್ದಾರೆ, ಡೈರೆಕ್ಟರ್ಸ್ ಯಾರ್ಯಾರಿದ್ದಾರೆ, ಇವೆಲ್ಲವೂ ಕೂಡ ಹೊರಗಡೆ ಬರಲಿ, ಜನಗಳಿಗೆ ಗೊತ್ತಾಗಲಿ. ಆಕ್ಟರ್ಸ್ಗಳು ಯಾರ್ಯಾರು, ಇವೆಲ್ಲ ಗೊತ್ತಾದ್ರೆ ಆಚೆ ಕಡೆನೂ ಸ್ವಾಗತಿಸ್ರಿ, ನಿಮ್ಮಲ್ಲಿ ರವಿ 48 ಜನರದು ಪೆಂಡ್ರೈವ್ಗಳಿದ್ದಾವೆ. ಇಲ್ಲಿಯವರು ಇದ್ದಾರೆ, ಅಲ್ಲಿಯವರು ಇದ್ದಾರೆ. ರಾಜ್ಯ ಮಟ್ಟದಲ್ಲ, ರಾಷ್ಟ್ರ ಮಟ್ಟದಲ್ಲಿ ಇರ್ತಕ್ಕಂಥ ಎಲ್ಲ ಪಕ್ಷದ ಮುಖಂಡರು ಕೂಡ ಇದ್ದಾವೆ. ಅದರಿಂದ ಇದೊಂದು ಪಿಡುಗು. ಇದು ಸುಮ್ಮನೆ ಯಾರೋ ಒಬ್ರು ಮಾಡಿದ್ರೆ ಎಲ್ರಿಗೂ ಕೂಡ ಅನ್ವಯ ಆಗೋ ರೀತಿಯಲ್ಲಿ ಅದನ್ನು ಆರೋಪ ಮಾಡ್ತಕ್ಕಂಥದ್ದು ನಿಲ್ಲಬೇಕು. ಜನರುಗಳಿಗೆ ಏನು ಸಾರ್ವಜನಿಕ ಜೀವನದಲ್ಲಿ ಇರ್ತಕ್ಕಂಥವ್ರಿಗೆ ಹೊರಗಡೆ ಗೌರವ ಬರಬೇಕು. ಆ ರೀತಿ ಆಗಬೇಕು ಅಂತಕ್ಕಂಥ ಉದ್ದೇಶದಿಂದ ನಾನು ಗೃಹ ಮಂತ್ರಿಗಳಿಗೆ ಒತ್ತಾಯ ಮಾಡ್ತಕ್ಕಂಥದ್ದು. ನಾನು ಲಿಖಿತ ಕಂಪ್ಲೇಂಟ್ ಅನ್ನು ಕೊಡ್ತೇನೆ. ಅದ್ರ ಮೇಲೆ ಅವರು ಸೂಕ್ತವಾಗಿ ತನಿಖೆ ಮಾಡಿಸಿ ಯಾರೆಲ್ಲ ಇದ್ದಾರೆ, ಅವ್ರು ಯಾರೇ ಇರಲಿ, ಅದು ಎಲ್ಲವನ್ನೂ ಕೂಡ ಸಾರ್ವಜನಿಕರಿಗೆ ಬಹಿರಂಗ ಆಗಬೇಕು. ಸುಮ್ಮನೆ ಪಾಪ ಈ ರೇವಣ್ಣವರು ಅವ್ರದ್ದು, ಅವರ ಇನ್ನೊಂದು ಕುಟುಂಬದ್ದು ಇವೆಲ್ಲ ಬರ್ತವೆ. ಈಗ ನನ್ನ ಮೇಲೂ ಕೂಡ ಅಟೆಂಪ್ಟ್ ಮಾಡಿದ್ದಾರೆ ಅಂತಕ್ಕಂಥದ್ದಕ್ಕೆ ಪುರಾವೆಗಳನ್ನು ಇಟ್ಕೊಂಡಿದ್ದೀನಿ ನಾನು. ಅದ್ರ ಬಗ್ಗೆ ದೂರನ್ನು ಕೊಡ್ತೇನೆ. ಅದಕ್ಕೆ ಗೃಹ ಮಂತ್ರಿಗಳು ಒಂದು ವಿಶೇಷವಾದ ತನಿಖೆಯನ್ನು ಮಾಡಿಸಿ ಯಾರೆಲ್ಲ ಇದ್ದಾರೆ ಅವನ್ನೆಲ್ಲ ಕೂಡ ಬಹಿರಂಗ ಮಾಡಬೇಕು ಅಂತಕ್ಕಂಥದ್ದು ನನ್ನ ಒತ್ತಾಯ. ಒಂದು ಹೋರಾಟ ಈ ವಿಚಾರದಲ್ಲಿ ಹೆಜ್ಜೆಯನ್ನು ಇಟ್ಟಿದ್ದಾರೆ ರಾಜಣ್ಣ ಅವರು. ದೂರನ್ನ ಕೊಡ್ತೀನಿ, ತನಿಖೆಯನ್ನ ಮಾಡಿಸಿ ಅಂತ ಹೇಳಿ. ಎಕ್ಸಾಕ್ಟ್ಲಿ ಬೇಕಾಗಿದ್ದಿದೆ. ಯಾರು ಕೂಡ ಹಿಂದೆ ಈ ವಿಚಾರದಲ್ಲಿ ಅವರ ಮೇಲೆ ಆರೋಪಗಳು ಬಂದಾಗ ಮಾತ್ರ ಹೋಗ್ಬಿಟ್ಟು ಕೋರ್ಟ್ನಲ್ಲಿ ಸ್ಟೇ ತೆಗೆದುಕೊಂಡು ಬಂದರು ಅಷ್ಟೇ. ಅವುಗಳನ್ನು ಮಾತ್ರ ಕೋರ್ಟಲ್ಲಿ ಹೋರಾಟವನ್ನು ಮಾಡಿದರು. ಕೆಲವು ಸಿಡಿಗಳು ಆಚೆ ಬಂತು, ಅವುಗಳನ್ನು ಹೋರಾಟ ಮಾಡಿದರು. ನಾನು ಮುಕ್ತನಾಗ್ಬಿಟ್ಟೆ ಅಂತ ಹೇಳ್ಕೊಂಡು ಬಂದರು. ಆದರೆ ನಿಜವಾಗಿಯೂ ಕೂಡ ಹೋರಾಟ ಆಗಬೇಕಾಗಿದ್ದು ಯಾರು ಏನು ಅದರ ಹಿಂದೆ ಬೆನ್ನಹತ್ತಿ ಅವರನ್ನೆಲ್ಲ ಒಳಗಡೆಗೆ ಹಾಕಬೇಕಾಗಿರುವಂಥ ಕೆಲಸ. ನೀವು ಸರಿಯಾಗಿದ್ದೀರ, ಅದರ ಅವಶ್ಯಕತೆ ಯಾಕೆ ಇರ್ತಾ ಇತ್ತು? ನನ್ನ ಸಹೋದ್ಯೋಗಿ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂಥ ರವೀಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ರೆ. ರವೀಶ್, ಬಹಳ ಮುಖ್ಯವಾಗಿರುವಂತಹ ಪ್ರಕರಣ ಇದು. ಯಾಕೆ ಅಂತಂದ್ರೆ ಇಲ್ಲಿಯವರೆಗೂ ಕೂಡ ಕೇಳಿ ಬರ್ತಾ ಇದ್ದಿದ್ದು ಆರೋಪಗಳು. ಅವ್ರ ವಿಡಿಯೋಗಳ ಬಿಡುಗಡೆ ಆಯಿತು, ಇವ್ರ ವಿಡಿಯೋ ಬಿಡುಗಡೆ ಆಯಿತು, ಅವ್ರ ವಿಡಿಯೋ ಇದೆ ಅಂತೆ, ಅವ್ರು ಕೋರ್ಟಲ್ಲಿ ಸ್ಟೇ ತಂದ್ರಂತೆ, ಕೋರ್ಟಲ್ಲಿ ಅವ್ರಿಗೆ ಏನೋ ಆಗಿಲ್ಲ, ಎಲ್ಲವೂ ಕೂಡ ಕ್ಲಿಯರ್ ಆಯ್ತಂತೆ, ಈ ರೀತಿಯಾಗಿ ಕೇಳ್ತಾ ಇದ್ವಿ. ಯಾರು ಕೂಡ ಗಟ್ಟಿ ಮನಸ್ಸನ್ನ ಮಾಡಿ ತನಿಖೆಯನ್ನ ಮಾಡಿಸಿ ಅದ್ರ ಹಿಂದೆ ಇರುವಂಥವ್ರನ್ನ ಒಳಗೆ ಹಾಕಬೇಕು ಅನ್ನುವಂಥ ಗಟ್ಟಿತನವನ್ನ ತೋರಿಸಿರ್ಲಿಲ್ಲ. ರಾಜಣ್ಣ ಅವ್ರು ತೋರಿಸಿದ್ದಾರೆ. ಇದು ಆಗುತ್ತಾ, ಅಥವಾ ಇದು ಮೇಲ್ನೋಟಕ್ಕೆ ಮಾತ್ರ ಈ ರೀತಿ ಹೇಳ್ಬಿಟ್ಟು ಯಾಕೆ ಬೇಕು ನಮಗೆ ಇದು ಅಂತೇಳಿ ಹಿಂದೆ ಸರಿತಾರಾ? ಅರುಣ್, ಈ ಪ್ರಕರಣ ಏನಿದೆ ಇದು ರಾಜ್ಯ ರಾಜಕಾರಣದಲ್ಲಿ ಬಿರುಗಾಳಿಯನ್ನು ಎಬ್ಬಿಸಬಲ್ಲದು, ಅಥವಾ ಹಾಗೆ ತಣ್ಣಗೆ ಸೈಲೆಂಟ್ ಆಗುವಂಥ ಚಾನ್ಸಸ್ ಕೂಡ ಇದೆ. ಹಾಗಾಗಿ ಎರಡೂ ರೀತಿಯ ರಾಜಕೀಯ ಚರ್ಚೆಗಳು ದೊಡ್ಡ ಮಟ್ಟದಲ್ಲೇ ಆಗ್ತಾ ಇದೆ. ಆ ಕಾರಣಗಳಿಗೋಸ್ಕರವಾಗಿ ಕಳೆದ ಒಂದು ವಾರದಿಂದ ಬೇಸ್ ಮೇಲೆ ಬೇಸನ್ನು ಒಂದು ರೀತಿಯಲ್ಲಿ ಕ್ರಿಯೇಟ್ ಮಾಡ್ತಾ ಬಂದರು. ಈಗ ಅದು ಒಂದು ರೀತಿಯಲ್ಲಿ ಬಹಿರಂಗವಾಗಿ ಸ್ಫೋಟಗೊಂಡಿದೆ ಅಂತ ಸ್ಪಷ್ಟವಾಗಿ ಹೇಳ್ಬೋದಾಗಿದೆ. ಯಾಕೆಂದರೆ 15 ದಿನಗಳಿಂದ ಅಧಿವೇಶನ ಆರಂಭ ಆದಾಗ ದಿನದಿಂದಲೂ ಕೂಡ ಗುಸುಗುಸು ಅಲ್ಲಿ ಇಲ್ಲಿ ಅವರಂತೆ ಇವರಂತೆ ಹಂಗಂತೆ ಹಿಂಗಂತೆ ಈ ರೀತಿಯ ಚರ್ಚೆಗಳಾಗ್ತಾ ಇತ್ತು. ಕಳೆದ 3-4-5 ದಿನಗಳಿಂದ ಸಚಿವರ ಮೇಲೆ ಆಗ್ತಾ ಇರ್ತಕ್ಕಂಥ ಬೆಳವಣಿಗೆಗಳನ್ನು CM ತನಕವೂ ಕೂಡ ದೂರ ಹೋದಂಥ ಸಂದರ್ಭದಲ್ಲಿ ಸಚಿವರಿಬ್ಬರ ಮೇಲೆ ಒಂದು ರೀತಿಯಲ್ಲಿ ಈ ರೀತಿಯ ಹನಿ ಟ್ರ್ಯಾಪ್ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಕೂಡ ಬೆಳಕಿಗೆ ಬಂತು. ಇವತ್ತು ಬೆಳಗ್ಗೆ ಸ್ವತಃ ಸತೀಶ್ ಜಾರಕಿಹೊಳಿ ಅವರು ಸಚಿವರ ಮೇಲೆ ಹನಿ ಟ್ರ್ಯಾಪ್ ಯತ್ನ ಆಗಿದೆ, 2 ಬಾರಿ ಅಟೆಂಪ್ಟ್ ಆಗಿತ್ತು, CM ಜೊತೆ ಕೂಡ ನಾನು ಮಾತುಕತೆ ನಡೆಸಿದ್ದೇನೆ, ಸಂಬಂಧಪಟ್ಟ ಸಚಿವರು ಕೂಡ ನಾನು ಹೇಳಿದ್ದೇನೆ ಕಂಪ್ಲೇಂಟ್ ಕೊಡೋದಕ್ಕೆ ಅಂತ ಹೇಳಿದರು. ಅದಾದ ಬಳಿಕ ಮಧ್ಯಾಹ್ನದ ನಂತರ ಮುಖ್ಯಮಂತ್ರಿ ಬಳಿಗೂ ಕೂಡ ರಾಜಣ್ಣ ಹೋಗಿ ಆ ಮಾತುಕತೆಯನ್ನು ನಡೆಸಿದ್ರು, ಈ ವಿಚಾರವನ್ನು ಕೂಡ ತಿಳಿಸಿದ್ರು. ಪರಮೇಶ್ವರ್ ಅವ್ರ ಜೊತೆನೂ ಕೂಡ ಮಾತುಕತೆಯನ್ನು ನಡೆಸಿದ್ರು. ನಂತರ ವಿಧಾನಸಭೆಯಲ್ಲಿ ಬಹಿರಂಗವಾಗಿ ನನ್ನ ಮೇಲೆ ಹನಿ ಟ್ರ್ಯಾಪ್ ವಿಚಾರ ಏನಿತ್ತು, ಯತ್ನಾಳ್ ಹೇಳ್ತಾ ಇರ್ತಕ್ಕಂಥದ್ದು ನಿಜ ಅನ್ನೋದನ್ನು ಒಪ್ಕೊಂಡ್ರು. ಹಾಗಾಗಿ ಎಲ್ಲ ಒಂದು ಕಡೆ ರಾಜಣ್ಣ ಅವರಿಗೆ ಇಂಥವರೇ ಮಾಡಿಸಿದ್ದಾರೆ ಅನ್ನೋದು ಗೊತ್ತಿರ್ಬೋದು ಅಥವಾ ಗೊತ್ತಿಲ್ಲದೆ ಇರ್ಬೋದು. ಆದರೆ ಮೊದಲ ಬಾರಿ ಅಟೆಂಪ್ಟ್ ಮಾಡಿದಂಥ ಸಂದರ್ಭದಲ್ಲಿ ಅದನ್ನು ಗಂಭೀರವಾಗಿ ಪರಿಗಣಿಸಿರಲಿಲ್ಲ. 2ನೇ ಬಾರಿ ಅಟೆಂಪ್ಟ್ ಆದಂಥ ಸಂದರ್ಭದಲ್ಲಿ ಗಂಭೀರವಾಗಿ ಪರಿಗಣಿಸಿದ್ರು ಅನ್ನೋ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಅದನ್ನು ಸ್ವತಃ ಅವರ ಪುತ್ರರೇ ಒಂದು ರೀತಿಯಲ್ಲಿ ಸ್ಪಷ್ಟಪಡಿಸ್ತಾ ಇದ್ದಾರೆ. ಅಂದರೆ 6 ತಿಂಗಳಿಂದಲೂ ಕೂಡ ಈ ರೀತಿ ವ್ಯವಸ್ಥಿತವಾಗಿ ಹನಿ ಟ್ರ್ಯಾಪ್ ಮಾಡೋದಕ್ಕೆ ಎಲ್ಲ ರೀತಿಯ ಪ್ಲಾನ್ಗಳು ನಡೆದಿತ್ತು. 1.5 ತಿಂಗಳಿಂದನೇ ಸರ್ಕಾರಿ ಬಂಗಲೆಗೆ ಹೋಗಿ ಹನಿ ಟ್ರ್ಯಾಪ್ ಮಾಡೋದಕ್ಕೆ ಬಂದಿದ್ರು ಅಂತ ಅವರ ಪುತ್ರ ರಾಜೇಂದ್ರ ಅವರು ಆರೋಪಿಸ್ತಾ ಇದ್ದಾರೆ. ಹಾಗಾಗಿ ಎಲ್ಲ ಒಂದು ಕಡೆ ಇದಕ್ಕೆ ಕಳಿಸ್ತಂಥವ್ರು ಯಾರು ಅನ್ನೋದು ಈಗ ಯಕ್ಷ ಪ್ರಶ್ನೆ. ಹಾಗಾಗಿ ಆ ಸಂದರ್ಭದಲ್ಲಿ ರಾಜಣ್ಣ ಅವರು ಅವರನ್ನು ಒಂದು ರೀತಿಯಲ್ಲಿ ಹನಿ ಟ್ರ್ಯಾಪ್ ಮಾಡೋಕ್ಕೆ ಬಂದಂಥವರನ್ನು ಕೂಡ ಒಂದು ರೀತಿಯಲ್ಲಿ ವಿಚಾರಣೆಗೊಳಪಡಿಸಿ ಆ ವ್ಯಕ್ತಿ ಯಾರು ಅನ್ನೋದನ್ನೇನಾದ್ರು ತಿಳ್ಕೊಂಡಿದ್ದಾರಾ? ಒಂದು ವೇಳೆ ಆ ವ್ಯಕ್ತಿಯನ್ನು ತಿಳ್ಕೊಂಡಿದ್ದೇ ಆದಲ್ಲಿ ಖಂಡಿತವಾಗಿ ಕೂಡ ರಾಜ್ಯ ರಾಜಕಾರಣದಲ್ಲಿ ದೊಡ್ಡ ಮಟ್ಟದ ಬಿರುಗಾಳಿಯನ್ನು ಎಬ್ಬಿಸುತ್ತೆ. ಹಾಗಾಗಿ ಸರ್ಕಾರ ಈಗ ಉನ್ನತ ಮಟ್ಟದ ತನಿಖೆಗೆ ಆದೇಶ ಮಾಡಿದೆ. ಉನ್ನತ ಮಟ್ಟದ ತನಿಖೆ ಅಂದರೆ ಯಾರ ನೇತೃತ್ವದಲ್ಲಿ, SITನೋ
ಅಥವಾ CID ಇಂದ ಏನಾದ್ರು ಪ್ರತ್ಯೇಕವಾಗುತ್ತೋ ಅಥವಾ ನಿವೃತ್ತ ಜಡ್ಜಲ್ಲಾಗುತ್ತೋ ಅಥವಾ ಹಾಲಿ ಸಿಟ್ಟಿಂಗ್ ಜಡ್ಜಲ್ಲಾಗುತ್ತೋ ಏನು ಅನ್ನೋದ್ರ ಬಗ್ಗೆ ಕೂಡ ತೀರ್ಮಾನ ಮಾಡಿಲ್ಲ. ಆ ತೀರ್ಮಾನವನ್ನು ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ತೆಗೆದುಕೊಳ್ಬೇಕಾಗುತ್ತೆ. ಒಂದಂತೂ ಸತ್ಯ, ರಾಜ್ಯ ರಾಜಕಾರಣದಲ್ಲಿ ಈ ಪೆನ್ ಡ್ರೈವ್, ಈ CD, ಈ ಹನಿ ಟ್ರ್ಯಾಪ್, ಈ ರೀತಿಯ ಪ್ರಕರಣಗಳೇನಿದೆ ಇದು ಒಂದ್ ರೀತಿಯಲ್ಲಿ ತಾರ್ಕಿಕ ಅಂತ್ಯ ಕಾಣೋದಕ್ಕೆ ಇದೇ ಪ್ರಕರಣ ಅಡಿಗಲ್ಲಾಗುತ್ತಾ ಇಲ್ವೋ ಅನ್ನೋದು ಕೂಡ ಕಾದ್ ನೋಡ್ಬೇಕು ಅವರು. ಎಸ್ ರವೀಶ್, ಹಾಗೆ ಸಂಪರ್ಕದಲ್ಲಿರಿ. ರಾಜಣ್ಣ ಅವರು ಅವತ್ತೇ ಆ ರೀತಿಯಾಗಿ ಪ್ರಯತ್ನ ನಡೆದಿದೆ ಅನ್ನೋದಾಗಿದ್ದಿದ್ರೆ ಹೋಗಿ ಕಂಪ್ಲೇಂಟ್ ಸ್ಥಳೀಯವಾಗಿ ಪೊಲೀಸರನ್ನ ಕರೆಸ್ಬಿಟ್ಟು ಒಳಗಡೆಗೆ ಹಾಕಿಸ್ಬೋದಾಗಿತ್ತಲ್ಲ, ಯಾಕೆ ಹಾಕಿಸ್ತಿಲ್ಲ? ಈ ಪ್ರಶ್ನೆ ಸಹಜವಾಗಿ ಎದ್ದೇಳತ್ತೆ. ಬೇರೆ ಸಂದರ್ಭಗಳಲ್ಲಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿರೋರಲ್ವಾ, ವಿಚಾರಣೆಯನ್ನ ಕೂಡ ಮಾಡ್ಬೋದಾಗಿತ್ತಲ್ಲ, ಯಾರು ಏನು ಎತ್ತ ಅಂತ ತಿಳಿಬೋದಾಗಿತ್ತಲ್ಲ. ಆದ್ರೆ ಇನ್ನೊಂದು ಕಡೆಗೆ ಸದನದಲ್ಲಿ ನೇರವಾಗಿ ಒಬ್ಬರ ಹೆಸರನ್ನ ಆರೋಪವನ್ನ ಮಾಡ್ತಾರೆ ಮುನಿರತ್ನ ಅವರು. ಯಾರ ಹೆಸರನ್ನ?